ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಪರಿಣಿತ. ಸೊ ಇವಾಗ ನಾವು ನಮ್ಮೂರಿಂದ ನಮ್ ನೇಟಿವ್ ಬಂದಿದೀವಿ. ಇವಾಗ ನಮ್ ನೇಟಿವ್ ಹತ್ರ ಇರೋ ಒಂದ್ ಟೆಂಪಲ್ ಗೆ ಹೋಗಿ ದರ್ಶನ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಎಲ್ಲರೂ ಆಲ್ರೆಡಿ ರೆಡಿ ಆಗಿದೀವಿ. ಇವಾಗ ಟೆಂಪಲ್ ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಗಿದೆ ಟೆಂಪಲ್ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ನನ್ ತಮ್ಮ ಡೋರ್ ಲಾಕ್ ಮಾಡ್ತಾ ಇದ್ದಾನೆ ಗೈಸ್. ಈ ಡೋರ್ ಕ್ಲೋಸ್ ಮಾಡಿದ್ದು ಗೈಸ್. ಇವಾಗ ಹೋಗ್ತಾರೆ ಟೆಂಪಲ್ ಅಲ್ಲಿ ನನಗ್ ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ. ಬಟ್ ಅಲ್ಲಿರೋರೆಲ್ಲ ನಮ್ಗ್ ಗೊತ್ತಿರೋರೆ, ದೇ ಆರ್ ಮೈ ರಿಲೇಷನ್ಸ್. ಸೊ ನೋಡೋಣ ಏನಾಗುತ್ತೆ ಅಂತ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ ವಿಡಿಯೋ ಮಾಡಕ್ ಅಲೋ ಮಾಡಿ ಅಂತ. ಕೇಳ್ ನೋಡೋಣ. ಬ್ಯಾಗ್ ಎಲ್ರ? ಬ್ಯಾಗ್ ಎಲ್ಲಿ ಮಮ್ಮಿ? ತಂದಿಲ್ವೇನೋ ಕಣ್ ಮಮ್ಮಿ. ನಾನ್ ಹೇಳ್ದೆ ತಾನೇ ತಗೊಂಡ್ ಬಾ ಅಂತ. ನಾನ್ ನೀವ್ ತರ್ತೀರ ಅಂತ ಬಂದೆ. ನಾನ್ ನೀನ್ ತರ್ತೀಯ ಅಂತ ಬಂದೆ. ಪಾಪ ಬ್ಯಾಗ್ ತಗೊಂಡಿಲ್ಲ ಅಂತ ಇದೀವಿ. ನೀವೇನ್ ಪಾಪ ಎಲ್ಲ ಹೊಸ ಐಟಮ್ ತಗೊಂಡ್ ಬಂದ್ರಿ, ನಿಮ್ ಮಾತಾಡ್ಕೊಂಡ್ ಹಂಗೆ ಬಂದ್ರಿ, ನಾವೇನ್ ಮಾಡಕ್ಕಾಯ್ತದೆ? ಸರಿ ವಾಪಸ್ ತಿರ್ಸಿ ಆತಗೆ. ವಾಪಸ್ ತಿರ್ಸಕ್ಕಾಗಲ್ಲ, ಗಾಡಿ ಸ್ಟ್ರೈಟ್ ಹೊಡ್ತಾ ಇರೋದಷ್ಟೇ. ನೋಡ್ ಮಮ್ಮಿ, ಅವ್ರನ್ನ ಬ್ಯಾಗ್ ತಂದಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ ಇವ್ರಿಗೆ. ಟೆನ್ಷನ್ ತಗೊಳೋದ್ ಬೇಡ, ಆರಾಮ ತಗೊಳ್ಳೋಣ ಐಟಮ್. ಹೊಸತ್ತು ಕೊಡ್ತಾರ ಬಿಡು. ಯಾವ ದೇವಸ್ಥಾನ ಅಂತ ನೀನೇ ಅದ ಹೇಳ್ಬಿಡು. ದೇವಿರಮ್ಮ ಟೆಂಪಲ್ ಅಂತ. ಚಿಂಟು ಬ್ಯಾಗ್ ತಂದಿಲ್ವಂತೆ. ಫ್ರ್ಯಾಂಕ್ ಮಾಡಿದಷ್ಟೇ ಮಮ್ಮಿ. ಪಾಪ ಪ್ರ್ಯಾಂಕ್ ಅಂತೆ ಪಾಪ. ಹೌದಾ? ನಾನ್ ನಿಜ ಅನ್ಕೊಂಡ್ಬಿಟ್ಟೆ. ಸದ್ಯ ಒಳ್ಳೇದಾಯ್ತು ಬಿಡ್ರಿ, ಇನ್ನೊಂದ್ಸಲ ತಗೊಳೋದ್ ತಪ್ಪ. ಚಿಂಟು ಪ್ರ್ಯಾಂಕ್ ಮಾಡ್ಬೇಕು ಚಿಂಟು, ಇಂಥದ್ರಲ್ಲೆಲ್ಲ ಪ್ರ್ಯಾಂಕ್ ಮಾಡ್ಬಾರ್ದು. ನಾವ್ ಹಂಗೆ ಎಲ್ಲದ್ರಲ್ಲೂ ಪ್ರ್ಯಾಂಕೇ ಮಾಡೋದು. ಗೈಸ್ ನೋಡಿ ಗೈಸ್, ಫುಲ್ ತೋಟ, ಎಲ್ಲ ಕಡೆ ಮನೆಗಳೇ ಕಮ್ಮಿ ಗೈಸ್. ಇಲ್ಲಿ ಇದು ವಿಲೇಜ್ ಅಲ್ವಾ ಗೈಸ್, ಅದಕ್ಕೆ ಸ್ವಲ್ಪ ಮನೆಗಳೇನ್ ಅಷ್ಟೊಂದಿಲ್ಲ. ಇಲ್ಲಿ ಬರೀ ತೋಟ ಮಾಡ್ಕೊಂಡಿದ್ದಾರೆ. ಈ ಕಡೆ ನೋಡಿ ಗೈಸ್ ಇಲ್ಲಿ. ಆದ್ರೆ ಇಲ್ಲಿ ಕ್ಲೈಮೇಟ್ ಮಾತ್ರ ನಮ್ಗೆ ತುಂಬಾ ಕೂಲ್ ಆಗಿದೆ ಗೈಸ್. ಎಷ್ಟೇ ಸನ್ನಿ ಇರ್ಲಿ ನಮಗ್ ಸೆಕೆನೆ ಅನ್ಸಲ್ಲ ಗೈಸ್. ಇಲ್ಲಿ ಫುಲ್ ಕೂಲ್ ಆಗಿ ತಣ್ಣಗಿದೆ. ಫ್ಯಾನ್ ಇದ್ರು ಅಷ್ಟೇ, ಇಲ್ದೇ ಇದ್ರು ಅಷ್ಟೇನೆ, ಇಲ್ಲಿ ಕೂಲ್ ಆಗೇ ಇರುತ್ತೆ ಗೈಸ್. ಗೈಸ್ ಐಟಮ್ ತರಕ್ಕೆ ಅಂತ ಹೋಗ್ತಾ ಇದೀವಿ. ಚಿಟ್ಟ ಬರ್ತೀಯಾ? ನೋಡಿ ಎಲ್ಲ. ಇವಾಗ ಏನ್ ತಗೊಳಕ್ ಹೋಗ್ತಾ ಇರೋದು? ಬಾಳೆಹಣ್ಣು. ಫ್ರೆಂಡ್ಸ್ ಮನೇಲಿ ಎಲ್ಲ ಐಟಮು ಇತ್ತು. ಬಟ್ ಲೈಕ್ ಇದು ಬನಾನಾ ಮತ್ತು ಒಂದು 2 to 3 ಟೈಪ್ಸ್ ಆಫ್ ಫ್ರೂಟ್ಸು ಯಾವುದೂ ಇರಲಿಲ್ಲ. ಅದಕ್ಕೆ ಇವಾಗ ತಗೊಂಡು ಆಮೇಲೆ ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಎಲೆ ಫ್ರೆಂಡ್ಸ್ ಅಂಗಡಿಲಿ ಎಲೆ ಇರಲಿಲ್ಲ ಅಂತ ಈ ಅಂಗಡಿಗೆ ತಗೊಳಕ್ ಬಂದಿದ್ದೀವಿ. 2 ಡಜನ್ ಬಳೆ. ಗ್ರೀನ್ ಕಲರ್ ಪ್ಲೇನೇ ಕೊಡಿ. 2 ಕಾಲ ಅಂತ ಮೀಡಿಯಮೇ ಕೊಡಿ. ಫ್ರೆಂಡ್ಸ್ ಅಂಗಡಿಲಿ ಎಲೆ ತಕೊಂಡ್ವಿ ಫ್ರೆಂಡ್ಸ್, ಬಟ್ ಅಲ್ಲಿ ಅಡಿಕೆ ಇರ್ಲಿಲ್ಲ. ಸೊ ಇಲ್ಲಿ ತಗೊಳಕ್ ಬಂದಿದ್ದೀವಿ. ಫ್ರೆಂಡ್ಸ್ ಸನ್ನಿ ತಡೆಯೋಕಾಗ್ದೆ ನಮ್ಮ ಮಮ್ಮಿ ಕಾರ್ ಒಳಗೆ ಕುತ್ಕೊಳ್ಳೋಕೆ ಫಸ್ಟ್ ಹೋಗ್ತಾವ್ರೆ ಫ್ರೆಂಡ್ಸ್. ಅಲ್ಲಿ ನೋಡಿ ನಗ್ತಾ ಇರೋದ್ನ ಅವರು. ಅಮ್ಮ ಫ್ರೆಂಡ್ಸ್ ಇಲ್ಲಿ ಫುಲ್ ಸಂತೆ ನಡೀತಾ ಇದೆ ಫ್ರೆಂಡ್ಸ್. ಇವತ್ತು ಯಾವ ವಾರ ಅಂತ? ಮಂಗಳವಾರ ನಡೆಯುತ್ತಾ? ಮಮ್ಮಿ ಚಾಕ್ಲೇಟ್ ಕೊಡ್ತಾಳೆ ಗೈಸ್. ನನ್ನ ತಮ್ಮನ ಬರ್ಡೇ. ನನ್ನ ತಮ್ಮನ ಬರ್ಡೇ. ಹ್ಯಾಪಿ ಬರ್ಡೇ ಚಿಂಟು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಪಾಪ ಚಿಂಟು ಬರ್ಡೇ ವಿಶ್ ಮಾಡಿ ಹ್ಯಾಪಿ ಬರ್ಡೇ. ಮಮ್ಮಿ ವಿಶ್ ಮಾಡು ಚಿಂಟು ಬರ್ಡೇ. ಹ್ಯಾಪಿ ಬರ್ಡೇ ಮ್ಯಾಂಗೋ ಬೈ. ಅಮ್ಮನ್ ಗಂಡ್ಕೊಡ. ಅಮ್ಮ ಚಿಂಟು ಬರ್ತಡೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನನ್ಗೊಂದು. ಹೌದಾ? ಹ್ಯಾಪಿ ಬರ್ಡೇ. ಇನ್ನೇನು ಗೈಸ್ ದೇವಸ್ಥಾನ ಹತ್ರ ಬಂದಿದೀವಿ. ಇನ್ನೇನ್ ಸ್ವಲ್ಪ ದೂರನೇ, ಇನ್ನೇನು ಹೋಗ್ತಾ ಇದೀವಿ ದೇವಸ್ಥಾನ ಹತ್ರ. ಹೋದ್ಮೇಲೆ ಗೈಸ್ ನಮ್ಮ ಅಕ್ಕ ಫುಲ್ ಚಾಕ್ಲೇಟ್ ತಿನ್ನೋದ್ರಲ್ಲಿ ಬಿಸಿ. ನಾನೇನಲ್ಲ ಗೈಸ್, ಎಲ್ಲರೂ ಚಾಕ್ಲೇಟ್ ತಿನ್ನೋದ್ರಲ್ಲೇ ಬಿಸಿ ಅವ್ರು, ಅದಕ್ಕೆ ನಾನು ತಿಂತೀನಿ. ನೋಡೋ ಯಾರು ತಿಂತಾರ ಗೈಸ್. ನನ್ಗೆ ಹೇಳ್ತಿದ್ದ ಗೈಸ್, ಅಲ್ಲಿ ನೋಡಿ ಅವನೊಂದ್ ಚಾಕ್ಲೇಟ್ ತಿಂತ ಇಲ್ವಾ ಗೈಸ್? ನೋಡಿ ಗೈಸ್ ಹೆಂಗ್ ತಿಂತವನೆ ಅಂತ ನನ್ಗೆ ಹೇಳ್ತಾನೆ. ಬಂತು. ಇಲ್ಲೇ ಇದೆ ರೋಡ್.
ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದಿದೀವಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಪೂಜೆ ಮಾಡೋರೆಲ್ಲ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಅವರೇ ಆಗ್ಬೇಕು, ಅವರೇ ಇಲ್ಲಿ ಪೂಜೆ ಮಾಡೋದು. ಇಲ್ಲೇನು ಅಷ್ಟೊಂದು ಅಂಗಡಿ ಇಲ್ಲ ಫ್ರೆಂಡ್ಸ್, ಒಂದ್ 2-3 ಅಂಗಡಿ ಇದೆ, ಬಟ್ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್. ಕಾರ್ ಪಾರ್ಕ್ ಮಾಡ್ತವ್ರೆ ನಮ್ಮಪ್ಪ. ಏನ ಐಟಮ್ ಎತ್ಕೊಂತವನೆ ನನ್ ತಮ್ಮ. ಏನು ರೆಡಿ ಮಾಡ್ಕೊಂಡ್ ಬಂದಿಲ್ಲ ಫ್ರೆಂಡ್ಸ್, ಆಗಲ್ಲ ಅಂತ ಕಾರಲ್ಲಿ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ನಮ್ಮ ಅಜ್ಜಿ ಇನ್ನೂ ಕಾರಿಂದ ಇಲ್ದೇ ಇಲ್ಲ. ಅಮ್ಮ ಇಳಿಯಮ್ಮ. ಬಿಡು ಬಿಡು ಇಟ್ಕೊಂಡಿದೀನಿ. ನಮ್ಮ ಮಮ್ಮಿ ಚಾಕ್ಲೇಟ್ ತಿನ್ಕೊಂಡು ದೇವಸ್ಥಾನಕ್ಕೆ ಬರ್ತವ್ರೆ ಗೈಸ್. ನೋಡಿ ನೋಡಿ ಎಲ್ಲ ಐಟಮು ನನ್ನ ಕೈಲೇ ಐತೆ ನೋಡಿ ಗೈಸ್. ಸಖತ್ ತೂಕ ಐತೆ ಐಟಮು. ಮಮ್ಮಿ ತುಂಬಾ ತೂಕ ಐಟಮ್ ನನ್ನ ಕೈ ಕೊಟ್ಬಿಟ್ಟವ್ರೆಲ್ಲ. ಸುಮ್ನೆ ಗೈಸ್, ಸುಮ್ನೆ ಕೊಡು ಅನ್ನೋದಷ್ಟೇ. ನೋಡಿ ಕೊಡೋದು ಇಸ್ಕೊಳೋದೇ ಇಲ್ಲ. ತಗೋ ನೋಡಿದ್ರ ಗೈಸ್, ಇಡು ಇಡು ಕೊಡು. ಗೈಸ್ ಕೊಡಕ್ಕೆ ಬಿಡ್ತಾ ಇಲ್ಲ ಗೈಸ್, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟವ್ರೆ ಕೈನ. ಏನು ಅಯ್ಯೋ ಬನ್ನಿ ಗೈಸ್. ಏನೇ ಆದ್ರೂ ದೇವ್ರೇ ಅಲ್ವಾ ಗೈಸ್, ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ವೋ ಅನ್ನೋದೇ ಭಯ ಆಗ್ತೈತೆ ಗೈಸ್. ನಮ್ಮಪ್ಪ ಅಲ್ಲಿ ಏನೋ ತರಕ್ ಹೋಗಿದ್ದಾರೆ. ಹಾ, ಹೂ ನೋಡಿ ಗೈಸ್, ಇದೇ ಟೆಂಪಲ್ ಹೇಳಿದ್. ಇಲ್ಲೂ ಎಷ್ಟು ಕೂಲ್ ಆಗಿದೆ ಗೊತ್ತಾ ಗೈಸ್, ಸಖತ್ ಚೆನ್ನಾಗಿ ಗಾಳಿ ಬರ್ತೈತಿ ಇಲ್ಲಿ. ಲಾಸ್ಟ್ ಟೈಮ್ ಇತ್ತಲ್ಲ ಗೈಸ್. ದೇವಸ್ಥಾನದ ಒಳಗಡೆ ನಾನೇನು ಮಾತಾಡಲ್ಲ, ಬಿಕಾಸ್ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತಲ್ಲ, ಅದಕ್ಕೆ. ಕಾಲು ಸಿಕ್ಕೋಗ್ತೈತೆ. ಗೈಸ್ ಒಳಗಡೆ ದೇವಸ್ಥಾನ ಬಂದಿದ್ದೀವಿ. ಸರಿ ಮಮ್ಮಿ ₹10 ಚೇಂಜ್ ಬೇಕಿತ್ತು. ಎಲ್ಲ ಕೊಟ್ಟು ಎಲ್ಲ ರೆಡಿ ಆಯ್ತು ಗೈಸ್. ಇವಾಗ ಕೊಡೋದಷ್ಟೇ. ಇದು ಹಣ್ಣು ಕಾಯಿ ಅದೇ ತೋರಿಸಿದ್ರಲ್ಲ ಅದಷ್ಟೇ. ಅಮ್ಮ ಎದ್ದ ಸದಾ ಸಂಬಂಧಿಸುವ ಬಗ್ಗೆ ಪ್ರಾಪ್ತಿಸ್ತು.
ಗೈಸ್ ದೇವಸ್ಥಾನ ಎಲ್ಲ ಮುಗೀತು ಗೈಸ್, ದರ್ಶನ ಎಲ್ಲ ಚೆನ್ನಾಗೇ ಆಯ್ತು. ಎಲ್ಲ ಗೊತ್ತಿರೋರಲ್ವಾ ಗೈಸ್, ನಮ್ ಚಿಕ್ಕಪ್ಪ ದೊಡ್ಡಪ್ಪ ಆಗ್ಬೇಕಲ್ವಾ, ಅದಕ್ಕೆ ಏನು ಚೆನ್ನಾಗಿ ಫ್ರೀ ಆಗಿ ವಿಡಿಯೋನು ಮಾಡಕ್ ಬಿಟ್ರು. ನಾನು ಅನ್ಕೊಂಡಿದ್ದೆ ವಿಡಿಯೋ ಮಾಡಕ್ ಬಿಡಲ್ವೇನೋ ಅಂತ, ಬಟ್ ಸ್ಟಿಲ್ ವಿಡಿಯೋ ಮಾಡಕ್ ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಇಲ್ಲಿರೋರು ಯಾವ್ದಾದ್ರು ನಮ್ಮ ರಿಲೇಷನ್ಸ್ ಮನೆಗಳಿಗೆ ಹೋಗಿ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಈಗ ಮನೇಲಿ ಯಾರಾದ್ರೂ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಗೈಸ್, ಮನೇಲಿ ಯಾರು ಇಲ್ಲ ಅಂತ ಅನ್ಕೊಂಡೆ, ಬಟ್ ಇದು ಫೋನ್ ಮಾಡಿಲ್ಲ, ಆದ್ರೂ ನಾವು ಬಂದಿಲ್ವಾ? ಬಚ್ಚಿಕೊಂತವ್ರೆ ಎಲ್ಲಾರು. ದಡಮ್ಮ ದಡಮ್ಮ ಟೀ ಕೊಡ್ತಾ ಇರೋದೆಲ್ಲ ಯೂಟ್ಯೂಬ್ ಅಲ್ಲಿ ಫುಲ್ಲು ಇದಾಗ್ಲಿ ಅಂತ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಮ್ ದಡಮ್ಮ ನಿಂತ್ಕೊಂಡೆ ಕಟ್ ಮಾಡ್ತಾವ್ರೆ ಈರುಳ್ಳಿ. ಸ್ವಲ್ಪ ನಾಚ್ಕೋತಾವ್ರೇನೋ, ಆ ಕಡೆ ತಿರುಗಿ. ಇವ್ರೆ ನಮ್ಮ ಅಕ್ಕ ಎಲ್ಲ ನಾಚ್ಕೊಂತವ್ರೆ ಫ್ರೆಂಡ್ಸ್. ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೇಳು ಸಬ್ಸ್ಕ್ರೈಬ್ ಮಾಡಿ, ಆಯ್ತು ಹೇಳು. ಹಾ ಆಮೇಲೆ ಪ್ಲೀಸ್. ಹಾ ಆಮೇಲೆ ನಿನ್ ಹೆಸರು ಹೇಳು. Smita. Jani ಎಷ್ಟಂತ eating sugar no papa, telling lies no papa, you open your mouth. ಚೆನ್ನಾಗಿದೆ. ಗಾಯ್ಸ್, ನಮ್ ದೊಡ್ಡಮ್ಮನ್ ಮನೆಗೆ ಹೋಗಿದ್ ಮುಗೀತು. ಇಷ್ಟೊತ್ತಾಯ್ತು. ಅವ್ರ ಮನೇಲೆ 2 to 3 hours ಇದ್ವಿ. ಅದೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಿದೀವಿ. ಅಂಡ್ ಇವಾಗ ನಾನು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ, ಇನ್ನೆಲ್ಲೂ ಹೋಗೋದಿಲ್ಲ, ಅದಕ್ಕೆ ಮುಗೀತು ಗೈಸ್. ಸೊ ಲಾಗ್ ಎಂಡ್ ಮಾಡೋ ಟೈಮ್ ಆಯ್ತು ಗೈಸ್. ಪ್ಲೀಸ್ ಈ ನನ್ನ ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಗೈಸ್ ಪ್ಲೀಸ್. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ನಷ್ಟು ಲಾಗ್ಸ್ನ ಬಿಡ್ತಾ ಇರ್ತೀನಿ ಆ್ಯಂಡ್ ಶಾರ್ಟ್ಸ್ ಕೂಡ ಬಿಡ್ತಾ ಇದ್ದೀನಿ. ಎಲ್ಲದಕ್ಕೂ ಲೈಕ್ ಮಾಡಿ ಗೈಸ್. ಆ್ಯಂಡ್ ಬಾಯ್ ಗೈಸ್.